ನಾವು ಮನೆಯಲ್ಲಿಯೇ ಬೆಣ್ಣೆ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾನು ದಿನಾ ಬೆಳಗ್ಗೆ ಹಾಲು ಕಾಯಿಸಿದ ಮೇಲೆ ಅದನ್ನು ಸರಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟ ಮೇಲೆ ದಪ್ಪ ಕೆನೆ ಬರ್ತದೆ. ಕೆನೆ ಬಂದು ನಾನು ಎಲ್ಲ ಒಟ್ಟು ಮಾಡಿ ಇಟ್ಬಿಟ್ಟು ಅದಕ್ಕೆ ಮುಂಚಿನ ದಿವಸ ಯಾವಾಗ ನಾನು ಬೆಣ್ಣೆ ತೆಗಿತೀನೋ ಅಂದರೆ ಇವತ್ತು ನಾನು ಬೆಣ್ಣೆ ತೆಗಿತೀನಿ, ನಿನ್ನೆ ನಾನು ಸ್ವಲ್ಪ ಹೆಪ್ಪು ಹಾಕಿ ಇಡ್ತೀನಿ. ಇದು ಹೆಪ್ಪು ಹಾಕಿ ಇಟ್ಟ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಪಾತ್ರೆನ ತೊಳೆದ್ಬಿಟ್ಟು ನೀರು ಇದಕ್ಕೆ ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಬೇಗ ಬರುತ್ತೆ, 5 ನಿಮಿಷದೊಳಗೆ ಬರುತ್ತೆ. ಇದು ನನ್ನ ಮೊಮ್ಮಗನಿಗೆ ಮನೆಯಲ್ಲಿ ಮಾಡಿದ ತುಪ್ಪನೇ ಬೇಕು, ಅಂಗಡಿ ತುಪ್ಪ ಅಷ್ಟು ಅವನು ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇದನ್ನು ನನ್ನ ಮಗಳಿಂದ ಶುರು ಮಾಡಿದ್ದೀನಿ. ಈಗ ಮೊಮ್ಮಗನಿಗೂ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕಿದ ಮೇಲೆ ಎಷ್ಟು ಬೆಣ್ಣೆ ಬಂದಿದೆ ನೋಡಿ. ಈ ದಪ್ಪ ಬೆಣ್ಣೆ ಬರುತ್ತೆ. ಈಗ ಚಳಿಗಾಲ ಅಲ್ವಾ, ಸೊ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಇದರಲ್ಲಿ ಒಂದು ಸರ್ತಿ ತೊಳಿತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ನೀರಲ್ಲಿ ತೊಳಿಬೇಕು, 2 ಸರ್ತಿ ನೀರಲ್ಲಿ ತೊಳಿಬೇಕು. ಇದು ನಾನು ಸಾಧಾರಣ ಒಂದು 15 ಲೀಟ್ರ್ ಹಾಲಿದ್ದು ಬೆಣ್ಣೆ. 15 ಲೀಟ್ರ್ ಹಾಲಿದ್ರೆ ಇಷ್ಟು ಬೆಣ್ಣೆ ಬರುತ್ತೆ. ಈಗ ಬೆಣ್ಣೆನ ಇದನ್ನು ಕಾಯಿಸ್ಕೊಂಡು ತುಪ್ಪ ಮಾಡೋಣ. ಬೆಣ್ಣೆ ಎಲ್ಲ ಕರಗಿದೆ. ಅದನ್ನು ಹೀಗೆ ಕಲಡಿಸ್ತಾ ಬಿಸಿ ಮಾಡಬೇಕು. ಈಗ ನೊರೆ ಎಲ್ಲ ಇದಾಗ್ತಾ ಬಂತು. ಈಗ ನಾನು ಅದಕ್ಕೆ ಒಂದು ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ವೀಳ್ಯದೆಲೆ ಯಾಕೆ ಹಾಕೋದು ಅಂತ ಹೇಳಿದರೆ ಅದು ತುಪ್ಪ ಚೆನ್ನಾಗಿ ಪರಿಮಳ ಬರುತ್ತೆ. ಆಮೇಲೆ ತುಪ್ಪ ಚೆನ್ನಾಗಿ ಜಿಡ್ಡು ಬಿಟ್ಟುಕೊಟ್ಟು ನೀಟಾಗಿ ನಮ್ಗೆ ಸಿಗತ್ತೆ. ಜಿಡ್ಡು ಇರುತ್ತೆ ನೋಡಿ, ಜಿಡ್ಡು ಕೆಳಗಡೆ ಇರ್ತದೆ ನೋಡಿ. ಸೊ ಇದೆಲ್ಲ ಆದ ತಕ್ಷಣ ಇದನ್ನು ಆಫ್ ಮಾಡಿ ಬಿಟ್ಬಿಡೋದು. ತುಪ್ಪ ರೆಡಿ.